जन्माद्यस्वराट् तेने ब्रह्महृदाय आदिकवये मुह्यन्ति यं सूरयः तेजो वायुमृतां यथा विनिमयो यत्र त्रिकर्गो मृगा धान्योऽस्येन सदा निरस्तकुहकं सत्यं परं धीमहि यं प्रौरजन्तमेतमपेतकृत्यम् पुत्रेति कन्यकया सर्वोऽपि विदुः तं सर्वभूतहृदयं मुनिमानतोऽस्मि नारायणं वरं चैव नरोत्तमं देवीं सरस्वतीं व्यासं ततो ग्रन्थमुदीरये। हरे राम। दास्यः असूयपराः भूत्वा स्वसपत्न्याः पुत्रं जघ्नुः विषं दत्त्वा यदा सूदयामासुः। एवं गृहे सर्वत्र शोकाचरणमेव अभूत्। गृहसेवकाः अन्तःपुर सेवक्यश्च रुरुदुः सुस्वरम्। सर्वेऽपि दुःखे मग्नाः किं कर्तव्यं किं न कर्तव्यम् इति दिङ्मूढतां प्राप्य तथैव आसुः इति पूर्वम् अस्माभिः दृष्टम्। सा बहुविधं विललाप। तं दृष्ट्वा राजा अपि दुःखं प्राप। तेन च तयोः विलापं दृष्ट्वा अन्ये सहवर्तिनः सेवकाः मन्त्रिणः अपि च अन्ये अन्तःपुरे स्थिताः सहकर्मचराः दुःखेन किं कर्तव्यं किं न कर्तव्यमिति अज्ञात्वैव तस्थुः। तदा चित्रकेतोः आस्थानं प्रति अंगिराः नारदेन सहितः तत्र प्रविवेश इति पूर्वं दृष्टम्। इदानीं प्रवेशानन्तरं किं जातम् इति पश्येम। ಎಲ್ಲರೂ ಮೈ ಮೇಲೆ ಎಚ್ಚರ ಇಲ್ಲದೆ ಒಬ್ರಿಗೊಬ್ರು ಸಮಾಧಾನ ಮಾಡ್ಲಿಕ್ಕೂ ಆಗದೆ ಅವರವರೇ ದುಃಖದ ಮಡುವಿನಲ್ಲಿ ಮುಳುಗಿ ಎದ್ದೇಳಲಾರದ ದುಸ್ಥಿತಿಯಲ್ಲಿ ಇದ್ದಾಗ ಅಂಗಿರಸ ಋಷಿಗಳು ನಾರದರ ಜೊತೆಗೆ ಬಂದ ಸಂದರ್ಭವನ್ನ ಹೇಳ್ತಾ ಶುಕ ಉವಾಚ ಊಚುರ್ ಮೃತಕೋಪಾಂತೆ ಪತಿತಂ ಮೃತಕೋಪಮಂ ಶೋಕಾಭಿಭೂತಂ ರಾಜಾನಂ ಭೂತಯಂತೌ ಸದುಕ್ತಿಃ. ಪುತ್ರ ಶೋಕದಿಂದ ತುಂಬಾ ಶವದಂತೆ ಬಿದ್ದಿದ್ದಂತಹ ಚಿತ್ರಕೇತುವನ್ನು ಕುರಿತು ಅಂಗಿರಸರು ಮತ್ತು ನಾರದರು ಸದುಕ್ತಿಭಿ ರಾಜಾನಂ ಬೋಧಯಂತೌ ಒಳ್ಳೆಯ ಮಾತುಗಳಿಂದ ರಾಜನನ್ನು ಬೋಧಿಸಿದರು. ತದುಕ್ತಿಭಿ ಕಥಂ ಇತಿ ಅಗ್ರೆ ಉಚ್ಯತೆ. ಕೋಯಂ ಸ್ಯಾತ್ ತವ ರಾಜೇಂದ್ರ ಭವಾನ್ ಯಮನುಶೋಚತಿ ತ್ವಂ ಚಾಸ್ಯ ಕಥಮಶ್ರುತೋ ಪುರೇವಾ ನೀಮತ ಪರಂ. ಓ ರಾಜನೇ, ನೀನು ಯಾರಿಗಾಗಿ ದುಃಖ ಪಡ್ತಾ ಇದ್ದಿ? ಯಾಕೆಂದ್ರೆ ನೀನು ಈಗ ಯಾರನ್ನ ನೆನಪಿಸ್ಕೊಂಡು ಅಳ್ತಾ ಇದೆಯೋ ಅವನ್ ನಿನಗೆ ನಿಜವಾಗ್ಲಿ ಏನಾಗ್ಬೇಕು? ಅವನಿಂಗ್ ಮಗನ, ಅವನಿಂಗ್ ತಂದೆನ? ಯಾಕೆಂದ್ರೆ ಈ ಹಿಂದೆ ಸೃಷ್ಟಿಯಲ್ಲಿ ಅವನು ಅನೇಕ ಬಾರಿ ಹುಟ್ಟಿ ಬಂದಿದ್ದಾನೆ, ಇನ್ನು ಮುಂದೆ ಹುಟ್ಟುತ್ತಾ ಇರ್ತಾನೆ. ನೀನು ಅವನಿಗೆ ಎಷ್ಟನೆಯ ತಂದೆ? ಇಂಥ ತಂದೆ ಎಂದರ ಪರಿವಾರ ಸಾಲು ದೊಡ್ಡದಿದೆ ಅವನ ಲಿಸ್ಟ್ ಅಲ್ಲಿ. ಅವನ ಹುಟ್ಟಿನ ಲಿಸ್ಟ್ ಪ್ರತಿ ಸರ್ತಿ ಇದು ತೆಗೆದಾಗ
ಒಂದೊಂದ್ ಕಡೆ ಒಂದೊಂದು ಲಿಸ್ಟ್ ಇದೆ. ಅವ್ರೆಲ್ರೂ ಕೂಡ ನಾವು ತಂದೆ ಅಂತ ಹೇಳ್ಕೊಂಡ್ರೆ ಏನ್ ಅರ್ಥ ಆಗುತ್ತೆ ಅದಕ್ಕೆ? ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ವಾಲುಕಾಃ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ಪ್ರವಾಹದ ವೇಗಕ್ಕೆ ಮರಳಿನ ಕಣಗಳು ಧುಸು ಧುಸು ಅಂತ ಹರಿದು ಹರಿದು ಮುಂದಕ್ಕೆ ಮುಂದಕ್ಕೆ ಸಾಗ್ತಾ ಅಲ್ಲಲ್ಲಿಯ ಜಾಗದಲ್ಲಿ ಚೂರು ಉಳಿದು ಚೂರು ಮುಂದೆ ಹೋಗಿ ಚೂರು ಉಳಿದು ಚೂರು ಮುಂದೆ ಹೋಗಿ ಪ್ರಯಾಣ ನಡೀತಾನೆ ಇರುತ್ತೆ. ಮರಳಿಗೆ ಒಂದ್ ಕಡೆಗೆ ನಿಲುಗಡೆ ಅಂತಿಲ್ಲ, ನೀನ್ ಸ್ಟಾಪ್ ಅಂತ ಇಳಿದು ಹೋಗುಂತಿಲ್ಲ. ಅದು ನೀರಿನಲ್ಲಿ ಎಷ್ಟು ದೂರ ಕೊಚ್ಕೊಂಡು ಹೋಗುತ್ತೋ ಹೋಗ್ತಾನೆ ಇರುತ್ತೆ, ಸಮುದ್ರದ ತನಕನೂ ಹೋಗ್ಬೇಕಾಗುತ್ತೆ. ಮಧ್ಯ ಮಧ್ಯದಲ್ಲಿ ಎಲ್ಲೋ ಕಲ್ಲಿನಡೆಯಲ್ಲಿ ಸಿಕ್ಕು ಒಂದು ಅರ್ಧ ಗಂಟೆ, 1 ಗಂಟೆ ಅಥವಾ 2 ದಿವಸ ಅಥವಾ 1 ವಾರ ಅಥವಾ 1 ತಿಂಗಳು ಅಥವಾ 1 ವರ್ಷನೋ ಎಷ್ಟೋ ಒಂದ್ ದಿವಸ ಸ್ವಲ್ಪ ಹೊತ್ತು ಅದಕ್ಕೆ ವಿಶ್ರಾಂತಿ ಸಿಗುವುದೇನು ಅಂದ್ರೆ ತಡೆ ಇದ್ದದ್ರಿಂದ. ಹಾಗೆ ಪ್ರತಿಯೊಬ್ಬನಿಗೂ ಅಲ್ಲಲ್ಲಿ ತಡೆ ಬಂದಾಗ ಈ ತರದ ಹುಟ್ಟಿ ಬರುವ ಕರ್ಮದ ತಡೆಯಿಂದ ಆತ ತನ್ನ ಸುಖ ದುಃಖಗಳನ್ನ ಅಲ್ಲಿ ಅನುಭವಿಸ್ತಾನೆ. ಪ್ರವಾಹದ ವೇಗಕ್ಕೆ ಮರಳಿನ ಕಣೆ ಎಲ್ಲ ಒಟ್ಟಾಗತ್ತೆ. ಮತ್ತೊಮ್ಮೆ ಇನ್ನೂ ಚೂರು ಜೋರು ಪ್ರವಾಹ ಬಂದಾಗ ಅದೇ ಮರಳಿನ ಕಣಗಳು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗಿ ಎಲ್ಲೆಲ್ಲೂ ಹೋಗುತ್ತೆ. ನಾವ್ ಅನ್ಕೊಂಡದ್ದೇನು ಅಂದ್ರೆ ಸ್ವಲ್ಪ ಹೊತ್ತು ಇಲ್ಲಿದೆ, ಅದರಿಂದಾಗಿ ಇನ್ಯಾವಾಗ್ಲೂ ಈ ಮರಳಿನ ಕಣಗಳು ಒಟ್ಟೊಟ್ಟಿಗೆ ಇರಬೇಕು, ಇನ್ನು ಕೊನೆ ತನಕ ಹೀಗೆ ಒಟ್ಟಿಗೆ ಸಾಗಬೇಕು ಅಂತ. ಹಾಗಾಗುದಿಲ್ಲ. ನಮ್ಗೆ ಸ್ವಲ್ಪ ಹೊತ್ತು ಒಟ್ಟಿಗೆ ಇದ್ದ ತಕ್ಷಣ ಅದು ನಮ್ದು ಅಥವಾ ನಮ್ಮ ವಶದಲ್ಲಿ ಇರಬೇಕಾದ್ದು ಅಂತೆಲ್ಲ ನಾವು ಭಾವಿಸ್ತೇವೆ. ರಸ್ತೆ ಬದಿಯಲ್ಲಿ ಯಾವುದೋ ಒಂದು ಮರದ ನೆರಳಿನ ಅಡಿಯಲ್ಲಿ ನಾವು ಯಾವುದೋ ಕಾರ್ಯಭಾರಕ್ಕೆ ಬಂದವರು ನೆರಳಿಗಿರ್ಲಿ ಅಂತ ಗಾಡಿಯನ್ನ ಅದರ ಅಡಿಗಡೆ ಇರ್ತೇವೆ. ಸುಮಾರು 1 ವಾರ ಹಾಗೆ ಆಫೀಸಿಗೆ ಹೋಗುವಾಗ ಬರುವಾಗ ಎಲ್ಲ ಚೆನ್ನಾಗಿದೆ ಜಾಗ ಅಂತ ಅಲ್ಲೇ ಇಡ್ತಾ ಇರ್ತೇವೆ. 1 ವಾರದ ನಂತರದಲ್ಲಿ ಮತ್ತೆ ನಾವು ಅವತ್ತು ಬೆಳಿಗ್ಗೆ ಬರುವಾಗ ಚೂರು ತಡ ಆಗುತ್ತೆ. ಅಷ್ಟೊತ್ತಿಗೆ ಬೇರೆ ಯಾರೋ ಒಬ್ಬ ಬಂದು ಅಲ್ಲಿ ಗಾಡಿ ಇಟ್ಟು ಬಿಟ್ಟಿರ್ತಾನೆ. ಅದು ನಮ್ಮ ಮನೆ ಹತ್ರದ ಜಾಗ ಅಲ್ಲ, ನಮ್ಮ ರಸ್ತೆ ನಮ್ಮದಲ್ಲ, ಮರ ನಮ್ಮದಲ್ಲ, ನೆರಳು ನಮ್ಮದಲ್ಲ, ಆ ಜಾಗವು ನಮ್ಮದಲ್ಲ. ಆದ್ರೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ ನಾವು ಬರೀ 1 ವಾರ ಅಲ್ಲಿ ಮರದ ಕೆಳಗೆ ಗಾಡಿ ನಿಲ್ಲಿಸಿ 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 ಅಭ್ಯಾಸ ಏನಾಗಿರುತ್ತೆ ಅಂದ್ರೆ ಆ ಜಾಗ ನನ್ನದು. ಬೇಡ, ನಿಂದೇ ಮಧ್ಯೆ ಕೆಲವೊಮ್ಮೆ ಉದಾಹರಣೆ ತಗೊಳ್ಳೋಣ. ಕೆಲವೊಮ್ಮೆ ನೀವು ಒಂದೊಂದ್ ಕಡೆ ಕೂತಿರ್ತೀರಿ, ಮರು ದಿವಸ ಯಾರೋ ಬಂದು ಪಕ್ಕದಲ್ಲಿ ಬಂದು ಅವ್ರ ಪ್ಲೇಸ್ ಅಲ್ಲಿ ಕೂತ್ ಬಿಡ್ತಾರೆ. ನಿಮ್ದು ಜುಟ್ಟಾ ಜುಟ್ಟಿ ಮಾರಾಮಾರಿ ಮುಷ್ಟಾ ಮುಷ್ಟಿ ಶುರುವಾಗುತ್ತೆ. ಅದು ನನ್ ಜಾಗ, ನಾನು ಇಲ್ಲೇ ಕೂತ್ಕೊಳ್ಳೋದು, ಪ್ರತಿ ದಿವಸ ಇದೇ ಜಾಗದಲ್ಲಿ ನಾನು ಕೂತಿದ್ದಿದ್ದು, ನನ್ನ ಹೆಸರು ಬರ್ದಿದೆ ಅಂತ ಅವ್ನು ಕೇಳ್ತಾನೆ ಪಕ್ಕದಲ್ಲಿ. ಹೌದು, ನನ್ನ ಹೆಸರು ಬರ್ದಿದೆ ಅಂತ ಇಟ್ಕೋ, ಈಗ ನಾನ್ದೇ ಜಾಗ, ನೀನ್ ಎದಾಳು ಅಂತ ಗಲಾಟೆ ಮಾಡ್ತೇವೆ. ನಾವೇನು ಒಂದು ಪರ್ಮನೆಂಟ್ ಅಲ್ಲ ಆ ನೆಲದಲ್ಲಿ. ಈ ಕ್ಲಾಸಿಗೆ ಬಂದಿದೀವಿ, ಅಲ್ಲಿ ಕೂತಿರ್ತೀವಿ, ನೆಕ್ಸ್ಟ್ ಕ್ಲಾಸಿಗೆ ಇನ್ನೆಲ್ಲೋ ಹೋಗ್ತೀವಿ, ಇನ್ಯಾರು ಬಂದ ಆ ತರಗತಿಯಲ್ಲಿ ಅದೇ ಬೆಂಚಲ್ಲಿ ಕೂತ್ಕೊಳ್ತಾರೆ, ಅದೇ ಜಾಗದಲ್ಲಿ ಕೂತ್ಕೊಳ್ತಾರೆ. ಆದ್ರೆ ನಮ್ಗೇನು ಅಂದ್ರೆ 1 4 ದಿವಸ ಒಂದ್ ಕಡೆ ಕೂರ್ತೀವಿ ಅಂದ ತಕ್ಷಣ ಆ ಜಾಗ ನಮ್ದು ಅಂತ ಆಗ್ಬಿಡುತ್ತೆ ಮನಸ್ಸಲ್ಲಿ. ಹೀಗೆ ಈ ಸಂಸಾರದ ಅಂಟುವಿಕೆ ಉಂಟಲ್ಲ, ಬಹಳ ಬಹಳ ನಮ್ಗೆ ಗೊತ್ತೇ ಆಗದಂತೆ ನಮ್ಮನ್ನ ಗುಳುಮ್ ಅಂತ ನುಂಗಿ ಬಿಡುತ್ತೆ. ಐ ಅಂಡ್ ಮೈ, ಮೋಸ್ಟ್ ಡೇಂಜರಸ್ ವರ್ಡ್ಸ್ ಇನ್ ದ ವರ್ಲ್ಡ್. ಅಹಂ ಮತ್ತು ಮಮ ಅನ್ನುವ ಈ 2 ಶಬ್ದಗಳು ಬದುಕಿನ ಎಲ್ಲಾ ಅಂಶಗಳನ್ನು ಕೂಡ ನುಂಗಿ ಹಾಕಿಬಿಡುತ್ತೆ. ಹಾಗಾಗಿ ನೀನು ಕೆಲವೇ ದಿನಗಳ ಕಾಲ ನಿನ್ನ ಮನೆಯಲ್ಲಿ ಮಗುವಾಗಿ ಕೈಕಾಲ ಆಡಿಸಿಕೊಂಡು ನಕ್ಕು ನಲಿದು ಏನೋ ಒಂದಿಷ್ಟು ನಿನಗೆ ನೆನಪಿನ ಬುತ್ತಿಯಲ್ಲಿ ಒಂದಿಷ್ಟು ಸುಖಗಳನ್ನ ಕೊಟ್ಟು ಹೋಯಿತು ಅನ್ನುವ ಕಾರಣಕ್ಕೆ ಅದು ನಿನ್ನತ್ರನೇ ಇರಬೇಕು, ನೀನೇ ಅದನ್ನ ಯಾವಾಗ್ಲೂ ನೋಡಿಕೊಳ್ಬೇಕು ಅಂತ ಹೇಗೆ ಡಿಸೈಡ್ ಮಾಡಿದಿ? ಅದು ಸ್ವಲ್ಪ ದಿವಸ ನಿನ್ ಕೈಗೆ ಬಂತಷ್ಟೇ. ಆ ಮಗು ಸ್ವಲ್ಪ ದಿವಸ ನಿನ್ ಜೊತೆಗಿದ್ದು ತನ್ನ ಸೌಖ್ಯವನ್ನು ಅನುಭವಿಸಿ ಹೊರಟು ಹೋಯ್ತು. ಆದ್ರಿಂದ ಕಾಲ ಪ್ರವಾಹದಲ್ಲಿ ಜೀವಿಗಳು ಸ್ವಲ್ಪ ಹೊತ್ತು ಸೇರ್ತಾವೆ, ಮತ್ತೆ ಸ್ವಲ್ಪ ಹೊತ್ತಿಗೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಂಡು ಅಗಲಿ ಹೋಗ್ತಾವೆ. ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ತುಂಬಾ ಒಳ್ಳೆ ಮಾತು. ಯಥಾ ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ಬಾಲುಕಾ. ನೀವು ಸುಭಾಷಿತವಾಗಿ ಬಳಸ್ಕೊಳ್ಬಹುದು ಇಲ್ಲಿ. ಆದ್ರೂ ಯಥಾ ವಾಲುಕಾಹ ಸ್ರೋತೋ ವೇಗೇನ ಪ್ರಯಾಂತಿ ಸಂಯಾಂತಿ. ಒಂದ್ ಕಡೆ ನಿಲ್ತದೆ, ಒಂದ್ ಕಡೆ ಕೊಚ್ಕೊಂಡು ಹೋಗುತ್ತೆ. ವಾಲುಕ ಅಂದ್ರೆ ಮರಳು. ಮರಳು ಪ್ರವಾಹದ ವೇಗಕ್ಕೆ ಸ್ವಲ್ಪ ಹೊತ್ತು ಒಂದು ಕಡೆ ಉಳಿಯತ್ತೆ, ಅದಲ್ಲೇ ಉಳಿಯತ್ತಾ ಮತ್ತೊಂದು ಜೋರ್ ಪ್ರವಾಹ ಬಂದಾಗ ಅದು ಕೊಚ್ಕೊಂಡು ಮತ್ತೆ ಮುಂದೆ ಎಲ್ಲೋ ಹೋಗುತ್ತೆ, ಚೆದುರಿ ಹೋಗುತ್ತೆ. ಯಥಾ
ಪ್ರಯಾಂತಿ ಸಂಯಾಂತಿ ಸ್ರೋತೋ ವೇಗೇನ ಬಾಲುಕಾಃ ಸಂಯುಜ್ಯಂತೆ ವಿಯುಜ್ಯಂತೆ ತಥಾ ಕಾಲೇನ ದೇಹಿನಃ. ಕಾಲೇನ ದೇಹಿನಃ ಸಂಯುಜ್ಯಂತೆ ವಿಯುಜ್ಯಂತೆ. ಸ್ವಲ್ಪ ಕಾಲ ಸೇರಿಕೊಳ್ತಾವೆ, ಸ್ವಲ್ಪ ಕಾಲ ಮತ್ತೆ ಬಿಟ್ಟು ಹೊರಟು ಹೋಗ್ತಾವೆ. ಯಾವುದು ಪರ್ಮನೆಂಟ್ ಅಲ್ಲ. ನಾವು ಏನೇನೋ ಕಲ್ಪನೆ ಮಾಡ್ಕೊಂಡಿರ್ತೇವೆ, ಆದ್ರೆ ಅದು ಹೀಗೆ ನಡೆಯುತ್ತೆ ಅಂತ ಅನ್ನೋದು ನಮ್ಮ ಊಹೆ ಆಗಿರುತ್ತೆ ಹೊರತು ನಡೀಬೇಕಾದ ಘಟನೆ ಹೌದೋ ಅಲ್ಲೋ ನಮಗೆ ಗೊತ್ತಿಲ್ಲ. ಯಥಾ ಧಾನಾ ಸುವೈಧಾನಾ ಭವಂತಿ ನ ಭವಂತಿ ಚ ಏವಂ ಭೂತೇಷು ಭೂತಾನಿ ಸುನಿತಾನಿ ಸಮಾಯ. ಬೀಜಗಳನ್ನು ಬಿತ್ತಿದಾಗ ಕೆಲವು ಮರಗಳಾಗ್ತವೆ, ನ ಭವಂತಿ ಚ ಕೆಲವು ಮರಗಳಾಗದೆ ಮಣ್ಣಾಗತ್ತೆ. ಹಾಕಿದ ಅಷ್ಟೂ ಬೀಜ ಗದ್ದೆಯಲ್ಲಿ ಮೊಳಕೆ ಒಡೆದು ನಮಗೆ ತೆನೆಗಳನ್ನು ಕೊಡುತ್ತೆ ಅಂತ ನಿಶ್ಚಯ ಇಲ್ಲ. ಕೆಲವು ಗಿಡಗಳಾಗ್ತವೆ, ಮರಗಳಾಗ್ತವೆ. ಯಥಾ ಧಾನಾಸು ವೈ ಧಾನಾಹ ಭವಂತಿ. ಕೆಲವೊಂದು ಸರ್ತಿ ಬಿತ್ತಿದ ಬೀಜದಿಂದ ಮತ್ತೆ ತೆನೆ ಹೊಡೆಯತ್ತೆ. ನ ಭವಂತಿ ಚ ಕೆಲವೊಮ್ಮೆ ಆಗುದಿಲ್ಲ. ಏವಂ ಇದೇ ರೀತಿ ಭೂತೇಶು ಭೂತಾನಿ, ಕೆಲವು ಜೀವಿಗಳು ಭೂಮಿಯಲ್ಲಿ ಹುಟ್ಟಿದ ಮೇಲೆ ಬೆಳೆದು ದೊಡ್ಡವರಾಗಿ ಬದುಕಿನ ಅನೇಕ ಘಟನೆಗಳನ್ನ ಕಾಣುತ್ತಾರೆ. ಕೆಲವರು ಎಳವೆಯಲ್ಲೇ ಸಾಯ್ತಾರೆ. ಅದು ಭಗವಂತನ ಸಂಕಲ್ಪ. ಚೋದಿತಾನಿ ಈಶಮಾಯಯ. ಈಶಮಾಯಯ ಭಗವಂತನ ಇಚ್ಛೆಯಂತೆ ಅದು ಪ್ರಚೋದನೆಗೊಂಡಾಗ ಬೆಳೆದು ನಿಲ್ತಾವೆ. ಕೆಲವು ಹಾಗೆ ಅಳಿದು ಹೋಗ್ತವೆ. ಇಷ್ಟೇ ದಿನಗಳ ಕಾಲ ಹೀಗೆ ಬೆಳಿಬೇಕು ಅಂತ ನಾವು ಯಾವುದನ್ನು ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ವಯಂಚ ತ್ವಂಚ ಇಮೇ ತ್ವಂಚ ಏಚೇ ಮೇ ತುಲ್ಯ ಕಾಲಾಶ್ಚರಾಚರಾಃ ಜನ್ಮ ಮೃತ್ಯೋರ್ಯಥಾ ತಸ್ಮಾತ್. ಈಗ ನಾನು ಮತ್ತೆ ನೀನು ಕಾಲ ಪ್ರವಾಹದಲ್ಲಿ ಈಗ ಒಟ್ಟಾಗಿದ್ದೇವೆ. ತ್ವಂಚ ವಯಂಚ. ವಯಂ ಅಂದ್ರೆ ನಾರದರನ್ನು ಸೇರಿಸಿ ಹೇಳ್ತಾ ಇದ್ದಾರೆ. ನಾರದ ಮತ್ತು ಅಂಗಿರಸ್ಸು ನಾವಿಬ್ರು ಇಲ್ಲಿಗೆ ಬಂದಿದ್ದೇವೆ, ನಿನ್ನನ್ನು ಭೇಟಿ ಆಗ್ತಾ ಇದ್ದೇವೆ. ಈ ಎರಡೂ ಕೂಡ ತುಲ್ಯ ಕಾಲಾಹ, ಒಂದೇ ಕಾಲದಲ್ಲಿ ನಾವಿದ್ದೀವಿ ಅನ್ನುವ ಕಾರಣಕ್ಕೆ ಭೇಟಿ ಆಯಿತು. ನೀನು ಇನ್ಯಾವಾಗ್ಲೂ ಹುಟ್ಟಿದ್ರೆ, ನಾವು ಆಗ ಇನ್ನು ಹುಟ್ಟದೇ ಇದ್ದಿದ್ರೆ, ಅಥವಾ ಇನ್ನು ಮುಂದೆ ನಾವು ಕಾಲವಾದ್ಮೇಲೆ ನೀನು ಹುಟ್ಟಿದ್ರೆ ನಮ್ಮ ಭೇಟಿ ಆಗ್ತಿತ್ತ? ನಾವು ಈ ಕಾಲದಲ್ಲಿ ನಾರದರು ಇರ್ತಾರೆ, ಅದನ್ನಾಗಿ ದೇವರೇ ನನ್ನನ್ನು ಅದೇ ಕಾಲದಲ್ಲಿ ಹುಟ್ಟಿಸು, ಇಂತಹ ದಿನದಲ್ಲಿ ಅವರನ್ನು ಭೇಟಿಯಾಗಿಸು ಅಂತ ಅಪ್ಲಿಕೇಶನ್ ಹಾಕಿ ಬಂದದ್ದ ನಾವು? ಗೊತ್ತಿಲ್ಲ ನಮಗೆ. ಭೇಟಿ ಆಯಿತು, ಈಗ ಜೊತೆಗಿದ್ದೇವೆ ಅಷ್ಟೇ. ಕಾಲ ನಮ್ಮನ್ನು ಕೂಡಿಸಿದೆ. ಕಾಲ ಅಂದ್ರೆ ಸಂಕಲನ. ಸಂಕಲನ ಅಂದ್ರೆ ಕೂಡಿಸುವುದು. ಕಾಲಕ್ಕೆ ಇನ್ನೊಂದು ಅರ್ಥ ವ್ಯವಕಲನ. ಅದು ಮುಗಿಯಿತು, ಟೈಮ್ ಕಳೆದು ಬಿಡುತ್ತೆ. ಕೂಡಿಸುವುದು ಅದೇ ಕಾಲವೇ, ಕಳೆಯುವುದು ಅದೇ ಕಾಲವೇ. ಕಳೆಯುತ್ತೆ, ಕಾಲವೇ ಕೂಡತ್ತೆ. ಹಾಗಾಗಿ ಹುಟ್ಟುವುದಕ್ಕೆ ಮೊದಲಾಗಲಿ ಸತ್ತ ನಂತರವಾಗಲಿ ನಾವು ಇಬ್ರು ಜೊತೆಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲೆಲ್ಲೋ ಇರ್ತೇವೆ ನಾವು. ಆದ್ರಿಂದಾಗಿ ಈಗಲೂ ನಾವು ಅನಿಯತ ಬಂಧುಗಳೇನಲ್ಲ, ಅಂದ್ರೆ ನಿಯತ ಬಂಧುಗಳೇನಲ್ಲ. ಈಗ ಜೊತೆಗಿದ್ದೇವೆ ಅಷ್ಟೇ. ನಿಯತ ಅಂದ್ರೆ ನಿಶ್ಚಯ, ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಈಗ ಅಶ್ವಿ ದೇವತೆಗಳಿಗಾದ್ರೆ ಅವರು ನಿಯತರು, ನಾ ಸತ್ಯ ಮತ್ತು ದಸ್ರ ಅಂತ. ಅವ್ರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಅವ್ರು ಬೇರೆ ಬೇರೆ ಆಗುವ ಕ್ರಮವೇ ಇಲ್ಲ. ಆದ್ರೆ ಮನುಷ್ಯರಲ್ಲಿ ನಮ್ಗೆ ಹಾಗಿಲ್ಲ. ನಮ್ಗೆ ಯಾರೋ ಬಹಳ ಚಡ್ಡಿ ದೋಸ್ತಿರ್ಬೋದು, ಜೀವನ ಪೂರ್ತಿ ಒಟ್ಟಿಗೆ ಇರ್ಬೋದು, ಮುಂದಿನ ಜನ್ಮದಲ್ಲಿ ಮತ್ತೆ ಒಟ್ಟಿಗೆ ಹುಟ್ಟುತ್ತೇವೆ ಅಂತ ಏನಿಲ್ಲ. ಅವನ ಮಗ ಆಗಿ ಹುಟ್ಟಬಹುದು, ಇವನ ಅಪ್ಪ ಆಗಿ ಹುಟ್ಟಬಹುದು, ಅವನ ಅಜ್ಜ ಆಗಿ ಹುಟ್ಟಬಹುದು, ಮಗನಾಗಿ ಹುಟ್ಟಬಹುದು, ಅಥವಾ ಗೊತ್ತೇ ಇಲ್ಲದೆ ಅಕ್ಕಪಕ್ಕದ ಮನೆಯಲ್ಲಿ ಕಿತ್ತಾಡೋರಾಗಿ ಇರ್ಬೋದು, ಗೊತ್ತಿಲ್ಲ. ಆದ್ರೆ ಒಂದು ಕಾಲದಲ್ಲಿ ಭಾರಿ ಗಳಸ್ಯ ಕಂಠಸ್ಯ, ಒಂದು ವಿಷಯಕ್ಕೆ ಅವರು ಒಬ್ರನ್ನೊಬ್ರು ಬಿಟ್ಟು ಕೊಟ್ಟವರಲ್ಲ. ಆದ್ರೆ ಪರಿಸ್ಥಿತಿ ಈಗ ಸುಂದೋಪ ಸುಂದರು ಎಷ್ಟು ತೀವ್ರವಾಗಿ ಜಗತ್ತನ್ನ ತಮ್ಮ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನ ಮಾಡಿದ್ರು ಅಂದ್ರೆ, ಅವರು ಒಬ್ಬರನ್ನು ಬಿಟ್ಟು ಇನ್ನೊಬ್ರು ಯಾವ ಕಾರ್ಯವನ್ನು ಮಾಡುತ್ತಿರಲಿಲ್ಲ. ಇದರಿಂದ ಇಡೀ ಲೋಕವನ್ನು ಅವರು ತಮ್ಮ ವಶಕ್ಕೆ ತಂದುಕೊಂಡಿದ್ರು. ಆದ್ರೆ ಚತುರ್ಮುಖ ಕೊನೆಗೆ ಏನಪ್ಪಾ ಇವರನ್ನ ಹೀಗೆ ಬಿಟ್ರೆ ಇವ್ರು ಇಡೀ ಜಗತ್ ನುಂಗಿ ನೊಣದು ಕುಡಿದು ತಿಂದು ತೇಗಿ
ಯಾರಿಗೂ ಇಲ್ಲ ಅಂತ ಮಾಡಿಬಿಡ್ತಾರೆ ಅಂತ ಯೋಚನೆ ಮಾಡಿ ತಿಲೋತ್ತಮ ಅಂತ ಪ್ರತಿಯೊಂದು ಜಗತ್ತಿನ ವಸ್ತುವಿನಿಂದಲೂ ತಿಲದಷ್ಟು ಸೌಂದರ್ಯವನ್ನು ಹುಡುಕಿ ಹುಡುಕಿ ಹೆಕ್ಕಿ ಹೆಕ್ಕಿ ಹಾಕಿ ಹಾಕಿ ಒಟ್ಟು ಮಾಡಿ ಒಂದು ತಿಲೋತ್ತಮ ಅಂತ ಅನ್ನೋ ಸುಂದರಿಯನ್ನ ಕಳುಹಿಸಿಕೊಟ್ಟ. ಅದರಲ್ಲಿ ಸುಂದ ಒಂದು ಕಡೆಯಿಂದ ನೋಡಿದಾನೆ, ಉಪಸುಂದ ಇನ್ನೊಂದು ಕಡೆಯಿಂದ ನೋಡಿದಾನೆ. ಅವನು ಬಂದ ಸುಂದ, ಹಾ ನಿನ್ನ ಅತ್ತಿಗೆಯನ್ನ ಗೌರವಿಸು ಅಂದ. ಆ ಅತ್ತಿಗೆಯನ್ನ ನೀನು ನಿನ್ನ ತಾಯಿ ಅಂತ ಇರುವಂತಹ ಅವಳನ್ನ ಗೌರವಿಸಬೇಕು ಅಂತ ಇಬ್ರು ಪರಸ್ಪರ ಜಗಳ ಆಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಅವ್ರ ತಲೆಯಲ್ಲಿ ನಾನು ಮದುವೆ ಆಗ್ತೇನೆ, ನಿನ್ಗೆ ಅತ್ತಿ ಆಗ್ತಾಳೆ ಅಂತ. ಈ ದೊಡ್ಡವನು ಹೇಳ್ತಾನೆ, ಚಿಕ್ಕವನು ಹೇಳ್ತಾನೆ, ನಾನ್ ಮದುವೆ ಆಗ್ತಾನೆ ಅಂತಾಗಿ ನಿನಗೆ ತಾಯಿ ತರ ಅವಳು ಅಂತ, ಮಗಳ ತರ ಅವಳು ಅಂತ. ಹಾಗಾಗಿ ಇಬ್ಬರಿಗೆ ಜಗಳ ಉಂಟಾಗಿ ಎಷ್ಟೋ ಕಾಲದಿಂದ ಐಕಮತ್ಯದಿಂದ ಇಡೀ ಜಗತ್ತನ್ನು ವಶಪಡಿಸಿಕೊಂಡವರು ಪರಸ್ಪರ ಹೊಡೆದಾಡಿ ಸತ್ತರು ಒಂದು ಹೆಣ್ಣಿಗಾಗಿ. ಹಾಗಾಗಿ ಒಂದೇ ತರ ಇರ್ತೇವೆ ಎಲ್ಲಾ ಕಾಲದವರೆಗೂ, ಒಂದೇ ತರ ನಮ್ಮ ಬದುಕು ನಾವು ಅಂದುಕೊಂಡಂತೆ ನಡೆಯತ್ತೆ ಅನ್ನೋದು ಅಸಾಧ್ಯವಾದ ಸಂಗತಿ. ಹಾಗಾಗಿ ಜನ್ಮ ಮತ್ತೆ ಮೃತ್ಯು, ದೇಹ ಸಂಬಂಧ ಇದು ನಮ್ಮ ಕೈಯಲ್ಲಿಲ್ಲ. ಕಾಲ ಕೂಡಿಸಿದ್ರೆ ಕೂಡಿರ್ತೇವೆ, ಕಾಲ ಕಳೆದ್ರೆ ಕಳೆದೋಗ್ತೇವೆ. ಅದಕ್ಕೆ ಕಲೆ ಹಾಕುವುದು ಅಂತ ಹೇಳುದು ಕಾಲ. ಶ್ರೀಶುಕ ಉವಾಚ ಏವಮಾಶ್ವಾಸಿತೋ ರಾಜ ಚಿತ್ರಕೇತುರ್ದ್ವಿಜೋಕ್ತಿಭಿ ಪ್ರಮೃಜ್ಯ ಪಾಣಿನಾ ವಕ್ತ್ರಂ ಅಧುಮ್ಲಾನಮಭಾಷತ. ಅಂಗಿರಸ್ ಮತ್ತು ನಾರದರು ಹೀಗೆ ಚಿತ್ರಕೇತುವಿಗೆ ಸಮಾಧಾನದ ಮಾತುಗಳನ್ನ ಆಡುತ್ತಾ ಇದ್ರೆ ಬಾಡಿದ ಮುಖವನ್ನ ದುಃಖದಿಂದ ತಡೆಯಲಾರದೆ ಎರಡು ಕೈಗಳಿಂದ ಪೂರ್ತಿ ಮುಖವನ್ನ ಮುಚ್ಚಿಕೊಂಡು ಅಳುತ್ತಾ ಹೀಗೆ ನುಡಿಲಿಕ್ಕೆ ಶುರು ಮಾಡಿದ. ರಾಜೋವಾಚ ಕೌಯುವಾಂ ಜ್ಞಾನ ಸಂಪನ್ನೋ ಮಹಿಷ್ಠೌ ಚ ಮಹೀಯಸಾಂ ಅವಧೂತೇನ ದೇಶೇನ ಗೀಢಾವಿವ ಸಮಾಗತೌ. ಚಿತ್ರಕೇತುವಿಗೆ ಒಂಥರ ಎಲ್ಲವೂ ಅಯೋಮಯ ಆಗಿದೆ. ಅವರ ಅಂಗಿರಸರು ಅನ್ನುವುದು ಅವನಿಗೆ ಮರ್ತು ಹೋಗ್ಬಿಟ್ಟಿದೆ. ಆದ್ರಿಂದಾಗಿ ಕೌಯುವಾಂ ಜ್ಞಾನ ಸಂಪನ್ನವು, ಯಾರು ನೀವಿಬ್ರು? ನಾನೀಗ ನಿಮ್ಮನ್ನು ನೋಡ್ತಾ ಇದ್ದೇನೆ, ಯಾರು ನೀವು? ಮಹಿಷ್ಠವು, ಆದ್ರೆ ತುಂಬಾ ಪೂಜೆಗೆ ಅರ್ಹವಾದ ಗುಣಗಳಿಂದ ಕೂಡಿದವರು ಅಂತ ಅನ್ನಿಸ್ತಿದೆ. ಒಳ್ಳೆಯ ತಿಳುವಳಿಕೆಯಿಂದ ಕೂಡಿದ ಮಾತುಗಳನ್ನು ಆಡ್ತಾ ಇದ್ದೀರಿ, ಆದ್ರಿಂದಾಗಿ ಜ್ಞಾನ ಸಂಪನ್ನವು, ತುಂಬಾ ತಿಳಿದವರಾಗಿದ್ದೀರಿ. ನೀವು ತಿಳಿದವರು. ಮಹೀಯಸಾಂ ಮಹಿಷ್ಠವು, ಯಾರೆಲ್ಲ ಮಹಿಮಾವಂತರು ಅಂತ ಇಲ್ಲಿ ನಾವು ಕಾಣುತ್ತೇವೋ ಅವರೆಲ್ಲರನ್ನ ಮೀರಿ ನಿಂತಹ ಮಹಿಷ್ಠರು ನೀವು. ಅವಧೂತ ವೇಷದಿಂದ ನನ್ನ ಎದುರುಗಡೆ ನನಗೆ ಗೊತ್ತಾಗದಂತೆ ಎದುರುಗೊಂಡಿದ್ದೀರಿ, ಯಾರು ನೀವು? ಚರಂತಿ ಹವನವು ಕಾಮಂ ಬ್ರಹ್ಮಣ ಭಗವತ್ ಪ್ರಿಯಾ ಮಾದೃಶಾಂ ಗ್ರಾಮ್ಯ ಬುದ್ಧೀನಾಂ ಬೋಧಯೋನ್ಮತ್ತಲಿಂಗಿನಃ. ಭಗವಂತನಿಗೆ ಅತಿ ಪ್ರಿಯರಾದ ನೀವು ಋತುಜರ ವೇಷವನ್ನ ಹುಚ್ಚರಂತೆ ಧರಿಸಿ ವಿಷಯಾಸಕ್ತರಿಗೆ ಜ್ಞಾನವನ್ನು ನೀಡುವುದಕ್ಕೋಸ್ಕರ ಎಲ್ಲೆಲ್ಲೋ ತಿರುಗಾಡ್ತಾ ಇರ್ತೀರಿ, ಹೇಗೇಗೋ ಓಡಾಡ್ತಾ ಇರ್ತೀರಿ. ತಿಳುವಳಿಕೆ ಇದ್ದವರಿಗೆ ನಿಮ್ಮ ಮಾತಿನಿಂದ ಬಹಳ ಸಂತೋಷ ಆಗಿ ಅವರು ದಾರಿ ಕಂಡುಕೊಳ್ತಾರೆ. ಇನ್ನುಳಿದವ್ರು ಯಾರೋ ಹುಚ್ಚ, ಇಲ್ಲಿನೂ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡಲ್ಲ, ಏನೋ ಬಂದು ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂತ ಕಲ್ಲು ಹೊಡೆದು ಕೈ ಎತ್ತಿ ಕೋಲ್ ತೋರಿಸಿ ಓಡಿಸ್ತಾರೆ. ವಿಷಯಾಸಕ್ತಿಯಿಂದ ಬಳಲ್ತಾ ಇರುವವರಿಗೆ, ಅದೇ ಬೇಕು ಅಂತ ಮನಸ್ಸಿನಲ್ಲಿ ದೃಢ ಮಾಡಿಕೊಂಡವರಿಗೆ ನಿಮ್ಮಂತ ಸಜ್ಜನರ ಭೇಟಿಯಾದಾಗಲೂ ಅವರಿಗೆ ಪ್ರಜ್ಞೆನೂ ಬರುವುದಿಲ್ಲ, ಬುದ್ಧಿಯೂ ಇರುವುದಿಲ್ಲ. ಎರಡು, ಒಂದೋ ಹೇಳಿದ್ದರ್ಥ ಆಗ್ಬೇಕು, ಒಂದೋ ಸ್ವಂತಕ್ಕೆ ಗೊತ್ತಾಗಬೇಕು. ಅದು ಇಲ್ಲ ಇದು ಇಲ್ಲ ಅಂದ್ರೆ ದೇವರೇ ಗತಿ. ಅಂತವ್ರನ್ನ ಉದ್ಧಾರ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರನ್ನ ಮೂಢರು ಮೂರ್ಖರು ಅಂತಾರೆ. ನಾನು ಆ ರೀತಿಯ ಸ್ಥಿತಿಗೆ ಬರಬಾರದು ಅನ್ನುವ ದೃಷ್ಟಿಯಿಂದ ಉನ್ಮತ್ತ ಲಿಂಗಿನ ನಾನು ಒಂಥರ ನನ್ನ ದುಃಖದ ಪರಾಕಾಷ್ಠೆಗೆ ತಲುಪಿ ನಾನು ಏನ್ ಮಾತಾಡ್ತಾ ಇದ್ದೇನೆ ಅಥವಾ ನಿಮ್ಮನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋದನ್ನು ನಾನು ಮರಿಬಹುದು. ಕುಮಾರೋ ನಾರದರುಭು ಅಂಗಿರಾ ದೇವಲೋಸಿತ ಅಪಾಂತರತಮೋ ವ್ಯಾಸೋ ಮಾರ್ಕಂಡೇಯೋಥ ಗೌತಮಃ ವಸಿಷ್ಠೋ ಭಗವಾನ್ ರಾಮ ಕಪಿಲೋ ಬಾದರಾಯಣಿ ದುರ್ವಾಸಾಜಾತೆ ಕರ್ಣಸ್ಥಾರಿಣಿ ರೋಮಶ್ಚ್ಯವನೋ ದತ್ತ ಆಸುರಿ ಸಪತಂಜಲಿ ಪರಾಶರೋಥ ಮೈತ್ರೇಯೋ ಭಾರದ್ವಾಜಶ್ಚ ಆರ್ಣಃ
ಋಷಿರ್ವೇದಶಿರಾಬೋಧ್यो ಮುನಿ ಪುಂಚಸುತಸ್ತಥಾ ಹಿರಣ್ಯನಾಭ ಕೌಸಲ್ಯ ಸ್ತುತದೇವ ಕ್ರತುಧ್ವಜ ಏತೆ ಪರೇ ಚ ಸಿದ್ಧೇಶಾಃ ಚರಂತಿ ಜ್ಞಾನ ಹೇತವಃ. ಇಷ್ಟು ಜನ ಜ್ಞಾನ ಸಿದ್ಧಿಯನ್ನ ಪಡೆದ ಅವಧೂತರನ್ನ ನೆನಪಿಸಿಕೊಳ್ತಾನೆ. ಇಷ್ಟು ಜನ ಲೋಕದಲ್ಲಿ ಜ್ಞಾನವನ್ನ ಕೊಡುವುದಕ್ಕೋಸ್ಕರ ಈಗಲೂ ಓಡಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟೇ, ಅವ್ರು ಓಡಾಡ್ತಿದ್ದಾರೆ, ನಮ್ಗೋಸ್ಕರ ಬಂದಿದ್ದಾರೆ. ನಾವು ಯಾರೋ ಭಿಕ್ಷುಕ ಬಂದಿದ್ದಾನೆ, ಕೈಕಾಲು ಗಟ್ಟಿದ್ರು ಇಲ್ಲಿ ಬಂದು ಬೇಡ್ಲಿಕ್ಕೆ ಬಂದಿದ್ದಾನೆ ಅಂತ ಬೈದು ಕಳಿಸ್ಬಿಡ್ತೀವಿ. ಆದ್ರೆ ನಿಜವಾಗಿ ಅಂತ ಜ್ಞಾನಿಗಳು ನಮ್ಮ ಬದುಕಿನಲ್ಲಿ ಬಂದು ಹೋದ್ರೆ, ಸರಿಯಾದ ಪ್ರಾರ್ಥನೆಯ ದೃಷ್ಟಿ ನಮಗಿದ್ರೆ, ಭಗವಂತನನ್ನ ಪ್ರಾರ್ಥಿಸಿ ಅಂಥವರು ನಮ್ಗೆ ಕಂಡಾಗ ಅದನ್ನು ಗುರುತಿಸುವ ಶಕ್ತಿ ಕೊಡು ಅಂತ ಕೇಳಿ ಪ್ರಾರ್ಥಿಸಿದ್ರೆ ಅವರು ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಕುಮಾರ ಅಂದ್ರೆ ಸನತ್ ಕುಮಾರ, ನಾರದ ಗೊತ್ತು, ಋಭು ಒಬ್ಬ ಋಷಿ, ಅಂಗಿರಸ್ ಈಗ ಬಂದವ್ರೆ, ದೇವಲ ಅಂತ ಒಬ್ಬ ಋಷಿ, ಅಸಿತ ಇನ್ನೊಬ್ಬ ಋಷಿ, ಅಪಾಂತರತಮ ಹಾಗೂ ಒಬ್ಬ ಋಷಿ ಇದ್ದಾನೆ, ಅಪಾಂತರತಮ ಅಂತ ಒಬ್ಬ ಋಷಿ ಇದ್ದಾನೆ. ವೇದವ್ಯಾಸರು, ಮಾರ್ಕಂಡೇಯ ಋಷಿ. ಅಥ ಅಂದ್ರೆ ಋಷಿ ಅಲ್ಲ, ಅದಾದ್ಮೇಲೆ ಅಂತ ಅರ್ಥ. ಹೇಳುವಾಗ ಒಂದ್ ಶಬ್ದ ಇರ್ಲಿ, ಅಥ ಅಂತ ಒಬ್ಬ ಋಷಿ ಇದ್ದ ಅಂತಲ್ಲ. ಗೌತಮ ಋಷಿಗಳ ಪರಂಪರೆಯವನು. ವಸಿಷ್ಠ, ಭಗವಾನ್ ರಾಮ. ಭಗವಾನ್ ಅಂತ ಒಬ್ಬ ಋಷಿ ಅಲ್ಲ, ಭಗವಾನ್ ಅಂದ್ರೆ ಪರಶುರಾಮನಿಗೆ ಹೇಳಿದ್ದು, ಭಗವಾನ್ ರಾಮ ಅಂದ್ರೆ ಪರಶುರಾಮ. ಕಪಿಲ ಋಷಿ, ಬಾದರಾಯಣಿ, ಶುಕಾಚಾರ್ಯರು, ದುರ್ವಾಸಾಹ. ಶಬ್ದವನ್ನು ಸ್ವಲ್ಪ ಗಮನಿಸಿ, ಎಲ್ರೂ ಸಾಮಾನ್ಯ ದೂರ್ವಾಸ ಅಂತಾರೆ, ಅದು ವಸ್ತುತಃ ದುರ್ವಾಸಾಹ ಶಬ್ದ. ವಾಸಸ್ ಅಂದ್ರೆ ಬಟ್ಟೆ, ದುರ್ ಅಂದ್ರೆ ಕೆಟ್ಟದ್ದು ಅಂತ ಅರ್ಥ. ದುರ್ಯೋಧನ, ಈ ದುರ್ ಅನ್ನೋದು ಒಂದು ಉಪಸರ್ಗ, ದೂರ ಅಂತೂ ಒಂದು ಉಪಸರ್ಗ ಇಲ್ಲ, ಅದು ದೂರದಲ್ಲಿದೆ, ನಮ್ಗೆ ಸಿಗಲ್ಲ. ಆದ್ರಿಂದಾಗಿ ದುರ್ವಾಸಾಹ, ಕೆಟ್ಟ ಬಟ್ಟೆಯನ್ನು ಉಟ್ಟವರು ಅಂತ ಅರ್ಥ. ಏನ್ರಿ ದುರ್ವಾಸರೆಲ್ಲ ಕೆಟ್ಟ ಬಟ್ಟೆ ಉಡ್ತಾರ ಅಂದ್ರೆ ಹಾಗಲ್ಲ, ಅವರಿಗೆ ಬಟ್ಟೆ ಬಗ್ಗೆ ಹೆಚ್ಚು ಕಾಳಜಿ ಇರಲ್ಲ, ಗಮನ ಇರಲ್ಲ ಅಂತ. ನಾವು ಬಟ್ಟೆಯಿಂದಲೇ ನಮ್ಮನ್ನು ಗುರುತಿಸುವುದು. ಒಳಗೆ ಟೊಳ್ಳಾದ್ರೂ ತೊಂದರೆ ಇಲ್ಲ, ಒಳ್ಳೆ ಬಟ್ಟೆ ಹಾಕೊಂಡ್ರೆ ನಾವು ಒಳ್ಳೆ ಜನ ಆಗ್ಬಿಡ್ತೀವಿ. ಆದ್ರೆ ಋಷಿಗಳು ಹಾಗಲ್ಲ, ಬಟ್ಟೆ ಅನ್ನೋದು ಉಡ್ತಾರೆ, ತೊಡ್ತಾರೆ, ಆನಂದವಾಗಿರ್ತಾರೆ, ಆದ್ರೆ ಅದೇ ಅವರ ಜೀವನದ ಮುಖ್ಯ ಗುರಿ ಅಲ್ಲ. ತಮ್ಮ ಹೊರಗಿನ ಲಕ್ಷಣದಿಂದ ಯಾವತ್ತೂ ಕೂಡ ಲೋಕದಲ್ಲಿ ತಮ್ಮನ್ನು ಗುರುತಿಸಿಕೊಳ್ಳುಕ್ಕೆ ಅವರು ಇಷ್ಟಪಡುವಂಥವ್ರಲ್ಲ. ಹಾಗಾಗಿ ದುರ್ವಾಸಾಹ, ಅದು ಶಬ್ದ ದುರ್ವಾಸಸ್ ಅಂತ, ದುರ್ವಾಸಾಹ, ದುರ್ವಾಸಸೌ, ದುರ್ವಾಸಸಃ ಅಂತ ಶಬ್ದ. ವಾಸಃ ಅಂತ ನಪುಂಸಕಲಿಂಗದ ಶಬ್ದ, ವಾಸಃ, ವಾಸಸಿ, ವಾಸಾಂಸಿ ಅಂತ. ಆದರೆ ಅದು ವ್ಯಕ್ತಿ ವಿಶೇಷವಾದಾಗ ದುರ್ವಾಸಾಹ ಅಂತ ಪುಲ್ಲಿಂಗದ ಶಬ್ದ ಆಗುತ್ತೆ. ಯಾಜ್ಞವಲ್ಕ್ಯ, ಜಾತೂಕರ್ಣ್ಯ, ಆರುಣಿ, ರೋಮಶಃ, ಚ್ಯವನಃ, ದತ್ತಃ, ಆಸುರಿ, ಪತಂಜಲಿ. ಪತಂಜಲಿ ಒಂದು ಆಸುರಿಯ ಜೊತೆಗೆ ಬಂದವನು. ಈ ಪತಂಜಲಿಯ ಗೊತ್ತಿಲ್ಲ, ಆದ್ರೆ ಇದು ಪ್ರಾಚೀನ ಒಬ್ಬ ಋಷಿಯ ಹೆಸರು ಕೂಡ ಪತಂಜಲಿ ಅಂತಿದೆ. ಪರಾಶರ, ಮೈತ್ರೇಯ, ಭರದ್ವಾಜ, ಆರುಣ, ಆಮೇಲೆ ವೇದಶಿರಸ್, ಋಷಿರ್ವೇದ ಶಿರಾಹ ಅಂತ. ಋಷಿ ಅಂತ ಒಬ್ಬ ಋಷಿ ಅಲ್ಲ, ಋಷಿ ಅಂತ ಅದು ಅವರನ್ನು ಗುರುತಿಸಿದ್ದು. ಋಷಿ ವೇದಶಿರಾಹ. ಬೋಧ್ಯ, ಮುನಿಹಿ, ಅದು ಕೂಡ ಹಾಗೆ. ಮುನಿಹಿ ಪಂಚಶಿಖ ಅಂತ ಅವನ ಹೆಸರದು. ಪಂಚಶಿಖ ಅಂದ್ರೆ 5 ಜುಟ್ಟಿತ್ತು. ಒಂದು ಜುಟ್ಟು ನೋಡ್ತೇವೆ, ಮಕ್ಕಳಿಗೆ 2 ಜುಟ್ಟು ಹಾಕುದಿದೆ. ಚತುಷ್ಕಪರ್ದಾಯ ದೇವಿ ಅಂತ ಲಕ್ಷ್ಮಿಗೆ 4 ಜಡೆ ಹೇಳುವುದು ಇದೆ ಕೆಲವು ಕಡೆ. ಇದು 5 ಪಂಚಶಿಖ ಅಂತ ಒಬ್ಬ ಋಷಿಯ ಹೆಸರು ಹೌದು. 5 ಜುಟ್ಟು ಇತ್ತು ಅಂತ ಕರೀತಾರೆ. ಅಂದ್ರೆ ಅವರೇ ಕಟ್ಟಿಕೊಂಡದ್ದು. ಇದು ಕೆಲವೊಂದ್ಸರ್ತಿ ಅವಮಾನ ಮಾಡುವಂತದ್ದಿರುತ್ತೆ ಪಂಚಶಿಖ ಅಂತ. 5 ಕಡೆ ಮಾತ್ರ ಚೂರ್ ಬಿಟ್ಟು ಉಳಿದಿದ್ದೆಲ್ಲ ಬೋಳಿಸ್ಬಿಡುದು, ಅದು ಅವಮಾನ ಮಾಡುದು ಅಂತ ಅರ್ಥ. ಆತರ ಅಲ್ಲ, ಇವರು ಇರುವ ಜಡೆಯನ್ನ 5 ಭಾಗ ಮಾಡ್ಕೊಂಡು ಕಟ್ಟಿದ್ರು. ಹಿರಣ್ಯನಾಭ ಅಂತ, ಕೌಶಲ್ಯ, ಶ್ರುತದೇವ, ಕ್ರತುಧ್ವಜ, ಇನ್ನು ಅನೇಕ ಸಿದ್ಧೇಶಾಹ ಜ್ಞಾನಹೇತವ ಚರಂತಿ. ಇನ್ನು ಅನೇಕ ಸಿದ್ಧ ಪುರುಷರು
ಜ್ಞಾನವನ್ನ ಲೋಕಕ್ಕೆ ಕೊಡುವುದಕ್ಕಾಗಿ ನಿರಂತರ ತಿರುಗಾಡುತ್ತಾ ಇರ್ತಾರೆ. ತಸ್ಮಾದ್ಯುವಾಂ ಗ್ರಾಮ್ಯ ಪಶೋ ಮಮ ಮುಗ್ಧ ಧಿಯ ಪ್ರಭು ಅಂಧೇ ತಮಸಿ ಮಗ್ನಸ್ತ ಜ್ಞಾನದೀಪ ಉದೀರ್ಯತಾನ್. ಮೂಢಬುದ್ಧಿಯವನಾದ ನಾನು ವಿಷಯಾಸಕ್ತವಾದ ಪಶುವಿನಂತೆ ಕತ್ತಲೆಯ ಕೊಂಪೆಯಲ್ಲಿ ಮುಳುಗಿ ಕರಗಿ ಕೊರಗಿ ಹೊರಗಿ ಹೋಗಿದ್ದೇನೀಗ. ಬದುಕ್ಲಿಕ್ಕಾಗ್ತಿಲ್ಲ ನನಗೆ. ಹೇಗ್ ಬದುಕ್ಬೇಕು ಅನ್ನೇ ಗೊತ್ತಾಗ್ತಿಲ್ಲ. ತಲೆ ಎಲ್ಲ ಕೆಟ್ಟೋಗಿದೆ. ಕೆಡವಿದ್ರೆ ತಲೆ ಇನ್ನೂ ಚಿತ್ರಾನ್ನ ಆಗ್ತಾ ಇದೆ, ತಲೆ ತಿರುಗಿಸಿದಷ್ಟು. ಏನಿದೆ ತಲೆಯಲ್ಲಿ ಅಂತ ನನಗೆ ಮರ್ತು ಹೋಗ್ತಾ ಇದೆ. ಅಂಧೇ ತಮಸಿ ಮಗ್ನಸ್ಯ, ಕತ್ತಲೆಯಲ್ಲಿ ಮುಳುಗಿ ಹೋಗಿ ಏನಿದೆ, ಎತ್ತ ಇದೆ, ಹೇಗೆ ಹೋಗ್ಬೇಕು, ಯಾವ ಕಡೆ ಕೈ ಚಾಚಿ ನಡಿಬೇಕು ಅಂತ ಗೊತ್ತಾಗದೆ ಇರುವ ನನಗೆ ನೀವು ಜ್ಞಾನದೀಪ ಉದೀರ್ಯತ, ಜ್ಞಾನದ ದೀಪವನ್ನ ಹಿಡಿದು ನನ್ನನ್ನ ಸರಿದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು, ತೋರಿಸಿರಿ. ಅಂಗಿರ ಉವಾಚ ಅಹಂತೆ ಪುತ್ರ ಕಾಮಸ್ಯ ಪುತ್ರ ದೋಸ್ಮ್ಯಂಗಿರಾ ನೃಪ ಏಷ ಬ್ರಹ್ಮಸುತ ಸಾಕ್ಷಾತ್ ಭಾರತ ಭಗವಾನ್. ಅಂಗಿರಸ್ ಮುನಿಗಳು ಹೇಳ್ತಾರೆ, ಪುಣ್ಯಾತ್ಮ, ನೀನ್ ಮರ್ತಿರ್ಬೋದು, ಆದ್ರೆ ನಾನು ಮರ್ತಿಲ್ಲ. ಪುತ್ರ ಕಾಮಸ್ಯ ಪುತ್ರದಹ, ನೀನು ಮಕ್ಕಳನ್ನ ಬಯಸಿದಾಗ ಮಕ್ಕಳನ್ನ ನಾನೇ ನಿನಗೆ ಕೊಟ್ಟವನು. ಅಂಗಿರ ಅಂತ ನನ್ನ ಹೆಸರು. ಎಂತ ದುಸ್ಥಿತಿ ನೋಡಿ, ಯಾರು ಅಂತ ಅವರೇ ಪರಿಚಯ ಮಾಡ್ಕೊಳ್ಬೇಕಾಯ್ತು. ಅಂಗಿರಾ ಅಸ್ಮಿ, ನನ್ನ ಹೆಸರು ಅಂಗಿರಾ ಅಂತ. ಓ ನೃಪ ಅಹಂ ಏಷಃ ಬ್ರಹ್ಮಸುತಃ ನಾರದಃ. ಈ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಮಹತಿ ಎನ್ನುವ ವೀಣೆ ಹಿಡ್ಕೊಂಡು, ಕೈಯಲ್ಲಿ ಚಿಟಿಕೆ ಹಿಡ್ಕೊಂಡು ನಾರಾಯಣ ನಾರಾಯಣ ಅಂತ ನಿರಂತರ ನಾಮಸ್ಮರಣೆ ಮಾಡಿಕೊಂಡು ಜಗತ್ತಿನ ಎಲ್ಲ ಭಾಗಕ್ಕೂ ಓಡಾಡುವಂಥವರು, ಅವರು ನಾರದರು. ನಾನು ಅಂಗಿರ, ಅವರು ನಾರದರು. ಇಹತ್ವಾಂ ಇತ್ತಂ ತ್ವಾಂ ಪುತ್ರ ಶೋಕೇನ ಮಗ್ನಂ ತಮಸಿ ದುಸ್ತರೆ ಅತರ್ಹದರ್ಹ ಮನಸ್ಮೃತ್ಯ ಮಹಾಪುರುಷ ಗೋಚರಂ. ಈ ಪುತ್ರ ಶೋಕದಲ್ಲಿ ಮಗ್ನನಾದ ನಿನ್ನ ದುಸ್ಥಿತಿಯನ್ನ ಕಂಡ ನಾವೇ ಹುಡುಕಿಕೊಂಡು ನಿನ್ನತ್ತ ಬಂದಿದ್ದೇವೆ. ಯಾಕೆಂದ್ರೆ ನೀನು ಇದಕ್ಕೆ ಅರ್ಹ ಅಲ್ಲ. ನೀನು ಹೀಗೆ ಅಳಬಾರದು. ನಿನ್ನ ಕಣ್ಣಲ್ಲಿ ನೀರು ಚಂದ ಕಾಣುವುದಿಲ್ಲ. ಕಣ್ಣಲ್ಲಿ ನೀನು ರಾಜ್ಯಭಾರ ನಡೆಸುವ ಕೌತುಕದಿಂದ ಕೂಡಿರ್ಬೇಕು. ಈ ರೀತಿ ನೀನು ಬಳಲಿ ಬೆಂಡಾಗುವುದನ್ನ, ತೊಳಲಿ ಸೊಟ್ಟಗಾಗುವುದನ್ನ ನಾವು ಇಷ್ಟಪಡ್ತಾ ಇಲ್ಲ. ಆದ್ರಿಂದಾಗಿ ನಿನಗೆ ತಿಳುವಳಿಕೆಯನ್ನು ನೀಡಬೇಕು ಅಂತ ಅನುಗ್ರಹಾಯ ಭವತಃ ಪ್ರಾಪ್ತ ವಾವಾಮಿಹ ಪ್ರಭೋ ಬ್ರಹ್ಮಣ್ಯೋ ಬ್ರಹ್ಮ ಭಗವದ್ಭಕ್ತೋ ನಾವಸೀದತು ಮರ್ಹಸಿ. ಭಗವತ್ ಪ್ರೀತಿಯನ್ನ ಆಲೋಚಿಸಿ ಭಗವಂತನ ಅನುಗ್ರಹದಿಂದಲೇ ನಾವು ಇಲ್ಲಿಗೆ ಬಂದಿದ್ದೇವೆ. ಭಗವಂತ ಜ್ಞಾನವನ್ನ ಇಷ್ಟಪಡುವಂಥವರಿಗೆ ಯಾವಾಗಲೂ ಹತ್ತಿರದಲ್ಲಿರಬೇಕು ಅಂತ ನಮಗೆ ಆದೇಶ ಮಾಡಿದ್ದಾನೆ. ನೀನಂತಹ ಯೋಗ್ಯತೆ ಉಳ್ಳವ. ಹಾಗಾಗಿ ನಿನ್ನನ್ನ ದುಃಖಕ್ಕೆ ಈಡು ಮಾಡುವುದು ಭಗವಂತನಿಗೆ ಇಷ್ಟ ಇಲ್ಲ ಅಂತ ನಮ್ಮನ್ನ ಕಳುಹಿಸಿದ್ದಾನೆ. ಹಾಗಾಗಿ ನಮ್ಗೆ ತುಂಬಾ ದುಃಖ ಆದಾಗ ಗೊತ್ತೇ ಆಗದೆ ಯಾರೋ ಒಬ್ರು ಬಂದು ನಮ್ಮನ್ನು ಸಮಾಧಾನ ಮಾಡುತ್ತಾರೆ. ಯಾಕೆ, ಹೇಗೆ, ಏನು ಅಂತ ಗೊತ್ತೇ ಆಗಲ್ಲ. ಕೆಲವೊಂದ್ ಸರ್ತಿ ಪೂರ್ವ ಸಂಬಂಧ ಇರಬಹುದು, ಕೆಲವೊಂದ್ ಸರ್ತಿ ಸಂಬಂಧವೇ ಇಲ್ಲದೆ ಇರಬಹುದು. ಆದ್ರೆ ನಮ್ಮ ಬದುಕು ಪ್ರಾಮಾಣಿಕವಾದದ್ದಾದ್ರೆ ಅಂತ ಸ್ಥಿತಿಯನ್ನು ಯಾರಾದ್ರೂ ನಿರಾಶೆಗೊಳಿಸಿ ನಮ್ಮನ್ನ ಕರ್ತವ್ಯ ವಿಮುಖರಾಗುವಂತೆ ನೋಯಿಸಿದ್ರೆ ಆವಾಗ ಯಾರೋ ಒಬ್ಬ ಬಂದು ಮತ್ತೆ ನಮ್ಮನ್ನ ಕರ್ತವ್ಯ ಮುಖನನ್ನಾಗಿಸುವಂತಹ ಮಾತುಗಳನ್ನ ಆಡಿಯೇ ಆಡುತ್ತಾನೆ. ಇಲ್ಲಾಂದ್ರೆ ಅವ್ರೇನು ಹುಡ್ಕೊಂಡು ಬರ್ಬೇಕಾಗಿರ್ಲಿಲ್ಲ. ನಾವು ಕೊಟ್ಟದ್ ಕೊಟ್ಟಾಯ್ತು, ಅವನು ಇಟ್ಕೊಂಡದ್ ಇಟ್ಟಾಯ್ತು, ಕಳ್ಕೊಂಡ ನಮ್ದೇನ್ ಗತೆ. ನಾವ್ ಯಾರಿಗಾದ್ರೂ ಸಹಾಯ ಮಾಡಿ ಕಳ್ಕೊಂಡ್ರೆ ಅವನು ಬಂದು ದೂರು ಕೊಟ್ರೆ ಏನಂತೀವಿ? ಕೊಟ್ಟ ಮೇಲೆ ಮಾತಾಡ್ಲಿಕ್ಕಿಲ್ಲ, ಕಳ್ಕೊಂಡಿದ್ ನಿನ್ ತಪ್ಪು, ಏನಾದ್ರೂ ಮಾಡ್ಕೊ, ಹಾಳಾಗೋಗು ಬೈತಿದ್ವಿ ನಾವು. ಆದ್ರೆ ಅವರು ಹುಡ್ಕೊಂಡು ಬಂದ್ರು, ವಾಪಸ್ ಹುಡ್ಕೊಂಡು ಬಂದು ಮಾತಾಡ್ತಾ ಇದ್ದಾರೆ. ತದೈವತೆ ಪರಂ ಜ್ಞಾನಂ ದದಾಮಿ ಗೃಹಮಾಗತ ಜ್ಞಾತ್ವಾನ್ಯಾಭಿನಿವೇಶಂತೆ ಪುತ್ರಮೇವಾಬ ಅದಾಹ್ಮನಂ. ಒಂದು ವಿಚಿತ್ರ ಸಂಗತಿ ಹೇಳ್ತಾನೆ ಅಂಗಿರಸ್. ಏನ್ ವಿಚಿತ್ರ ಸಂಗತಿ ಅಂತ ನಾಳೆ ನೋಡೋಣ. ಆಯ್ತು, ಟೈಮ್ ಆಯ್ತು. ನಿನ್ನೆದ್ ಹೇಳಲಿಕ್ಕೆ ಬಾಕಿ ಇದೆಯಲ್ಲ, ಹೇಳೋಣ. ಹಾ, ನಿನ್ನೆದ್ ಹೇಳ್ಬಿಟ್ರು. 5 ನಿಮಿಷ ಇದೆ ಇನ್ನು. ಸಾಕು. ಹೇಳು.
चित्रकेतु मह्यं पुत्रं नास्ति इति हम्म, दुःखम् आसीत्। हम्म, तदा आङ्गीरमहर्षिः आगत्य किमर्थं दुःखः इति किमर्थं पृच्छति। दुःखम् किमर्थं दुःखम् इति पृच्छति। तदा राजचित्रकेतुः तस्य दुःखाय कारणं वदति। तदा आङ्गीरमहर्षिः तस्य दुःखाय परिहारं दुःखस्य परिहाररूपेण तरुं दत्वा तव ज्येष्ठपत्नेः ददातु इति अवदत्। ज्येष्ठपत्न्याः कृते ददातु अथवा ज्येष्ठपत्नीं प्रति ददातु पत्नेः प्रति ददातु। ಒಬ್ಳೆ ಪತ್ನಿ ಜ್ಯೇಷ್ಠಪತ್ನಿ ಒಬ್ಳೆ ಅವಳಿಗೆ ಮಾತ್ರ ಕೊಡುದು ಜ್ಯೇಷ್ಠಪತ್ನೀಂ ದದಾತು ಅದು ವಸುತಾ ದದಾತು ಅಂತ ಬಂದ್ರೆ ಆವಾಗ ಪತ್ನಿ ಆಗತ್ತೆ ಚತುರ್ಥಿ ಬರಬೇಕು ಸರಿ तदा चित्रकेतुः यथा आङ्गीरमहर्षिः उक्तं तथा ज्येष्ठपत्नेः कृतज्ञतये तं चरुं दत्तवान्। तदा एकं सुन्दरं पुत्रः सुन्दरं पुत्रं प्राप तदा चित्रकेतुः स्नानं कृत्वा सुष्ठु अलङ्कृत्य ब्राह्मणेन सह शान्तिवचनं स्वस्तिवचनान् वाचयितवान्। तथा स्वस्तिवचनानि उक्तवान् स्वस्तिवचनानि उक्तवान्। तथा जातकर्म संस्कार च कृत्वा ब्राह्मणैः स्वर्णं रजतं ब्राह्मणेभ्यः दानान् वस्त्रान् ग्रामान् च दानानि दानरूपेण सर्वाणि वस्तूनि दत्तवान्। तदा सः चित्रकेतुः तथा उक्तः इति पुत्राय आशीर्वादम् आवश्यकम् इति उक्तः। अहमेव अनुवदामि अनन्तरं यद्भवद्रीत्या तथैव इति वदतु। कदाचित् काचित् तिरुपति क्षेत्रे उपरि पद्भ्यां गच्छन्ती आसीत् तदा सर्वेपि गोविन्द 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 इति कथयन्तः आसन्। एषा अपि नन्दुवदे 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 इति कथयति स्म। तदा चित्रकेतोः अन्य पत्नीभिः दुःखं च शीर्षम् अन्याभिः पत्नीभिः दुःखं शीर्षं च अभवत्। किं ईर्ष्या